ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 5 ಮತಗಟ್ಟೆಗಳು, ಮತಗಟ್ಟೆ ಸಂಖ್ಯೆ 67, 68, 69, 70, 71 ಇದೆ. ಮತಗಟ್ಟೆ ಸಂಖ್ಯೆ 67ರಲ್ಲಿ ಕಸಬಾ ಹೋಬಳಿಗೆ ಸಂಬಂಧಪಟ್ಟಂತೆ ಒಟ್ಟು 914 ಮತದಾರರು ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ 475 ಗಂಡಸು, 439 ಹೆಂಗಸು. ಭಾಗ ಸಂಖ್ಯೆ 68 ಮತಗಟ್ಟೆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಒಟ್ಟು 1068 ಮತದಾರರು ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ ಪುರುಷರು 653, ಮಹಿಳೆಯರು 415. ಅದಾದ ನಂತರ 69 ಮತಗಟ್ಟೆಗೆ ಸಂಬಂಧಪಟ್ಟಂತೆ ಒಟ್ಟು ಮತದಾರರು 299 ಇದ್ದು, ಇದರಲ್ಲಿ ಪುರುಷರು 173, ಮಹಿಳೆಯರು 126. ಭಾಗ ಸಂಖ್ಯೆ 70ರಲ್ಲಿ ಮತಗಟ್ಟೆ ಸಂಖ್ಯೆ 70ರಲ್ಲಿ ಒಟ್ಟು ಮತದಾರರು 459, ಇದರಲ್ಲಿ ಪುರುಷರು 250, ಮಹಿಳೆಯರು 209 ಇದ್ದಾರೆ. ಮತಗಟ್ಟೆ ಸಂಖ್ಯೆ 71ರಲ್ಲಿ ಒಟ್ಟು 453 ಮತದಾರರಿದ್ದು, ಇದರಲ್ಲಿ ಪುರುಷರು 289, ಮಹಿಳೆಯರು 164 ಮತದಾರರಿದ್ದಾರೆ. ಈಗ ಮಾನ್ಯ ಚುನಾವಣಾ ಆಯೋಗ ಫಾರ್ಮ್ 18 ಸಲ್ಲಿಸೋದಕ್ಕೆ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಈಗ ಸಲ್ಲಿಸುವಂಥ ಯಾರಾದರೂ ಕೈಬಿಟ್ಟಿರ್ತಕ್ಕಂಥ ಮತದಾರರು, ನಮ್ಮ ಕ್ಷೇತ್ರದಲ್ಲಿ ಕೈಬಿಟ್ಟಿರ್ತಕ್ಕಂಥ ಮತದಾರರು ಯಾರಾದರೂ ಇದ್ದರೆ ದಯಮಾಡಿ ನಮೂನೆ 18 ತಾಲೂಕು ಕಚೇರಿಗೆ ಸಲ್ಲಿಸ್ಕೊಳ್ಬೋದು. ಈಗ ಸ್ವೀಕೃತಗೊಂಡಿರ್ತಕ್ಕಂಥ ಫಾರ್ಮ್ 18 ನಮೂನೆ 18 ಅರ್ಜಿಗಳ ಪೈಕಿ 3 ಅರ್ಜಿಗಳು ತಿರಸ್ಕೃತ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಗ್ರ್ಯಾಜುಯೇಷನ್ ಆಗಿಲ್ಲದೆ ಇರತಕ್ಕಂಥವ್ರು ಮಾತ್ರ 3 ಅಪ್ಲಿಕೇಶನ್ಸ್ನ ರಿಜೆಕ್ಟ್ ಮಾಡಿದ್ವಿ. ಅದನ್ನು ಹೊರತುಪಡಿಸಿ ಉಳಿದಿದ್ದ ಎಲ್ಲ ಅಪ್ಲಿಕೇಶನ್ಸ್ನ ನಾವು ಸ್ವೀಕೃತಿ ಮಾಡಿದ್ವಿ. ಚಿಕ್ಕನಾಯಕನಹಳ್ಳಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಂತೆ ಕಳೆದ ಬಾರಿ ಚುನಾವಣೆಗೆ ಸಂಬಂಧಪಟ್ಟಂತೆ 1936 ಅಪ್ಲಿಕೇಶನ್ಸ್ನ ರಿಸೀವ್ ಆಗಿತ್ತು. ಈ ಬಾರಿ 2969 ಅರ್ಜಿಗಳು ಸ್ವೀಕೃತಿಯಾಗಿದೆ. ಮಾನ್ಯ ಚುನಾವಣಾ ಆಯೋಗವು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಲು ನಿರಂತರ ಪರಿಷ್ಕರಣೆಗೆ ಅವಕಾಶ ನೀಡಿದೆ. ಈ ಸಂಬಂಧಪಟ್ಟಂತೆ ಕೈ ಬಿಟ್ಟಿರ್ತಕ್ಕಂಥ ಯಾವುದೇ ಪದವೀಧರ ಮತದಾರರು ಈ ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಇದನ್ನು ಸದುಪಯೋಗ